ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ಹೈಕ್ಯೂ ಅನಿಮೆಯ ಎಪಿಸೋಡ್ 3 ಇಂದ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ವಿಡಿಯೋ ಫುಲ್ ನೋಡಿ. ಸ್ಟಾರ್ಟಿಂಗ್ ನಾವು ನೋಡ್ತೀವಿ, ಇಲ್ಲಿ ಪ್ರಾಕ್ಟೀಸ್ ಆಗ್ತಾ ಇರ್ತದೆ. ಆ್ಯಂಡ್ ನಮ್ಮ ಒಂದು ಹೀರೋಸ್ ಏನಿದ್ದಾರೆ ಅವರ ಮಧ್ಯೆ ಚೂರು ಸಹ ಬಾಂಡಿಂಗ್ ಇರೋದಿಲ್ಲ. ಆ್ಯಂಡ್ ತನಕ ಅಲ್ಲಿ ಹೇಳ್ತಾ ಇರ್ತಾನೆ. ಆ್ಯಂಡ್ ಅಲ್ಲಿಗೆ ಎಂಟ್ರಿ ಹೊಡೆದು ಸೂಗ ಬಂದ ತಕ್ಷಣ ಅವರೊಂದು ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡ್ತಾರೆ. ನಾವು ನೋಡ್ತೀವಿ ಅವರ ಮಧ್ಯೆ ಒಂದು ಬಾಂಡಿಂಗ್ ಏನಿದೆ ತುಂಬ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗ್ತಿದೆ. ಕ್ಲಾಸಲ್ಲಿ ಕೂಡ ಕಾಗೆಯಮ್ಮ ಯೋಚನೆ ಮಾಡ್ತಿರ್ತಾನೆ, ಹೇಗೆ ಈ ಒಂದು ಬ್ಯಾಟಲಲ್ಲಿ ನಾವು ವಿನ್ ಆಗೋದು ಅಂತ. ಇನ್ನೊಂದು ಕಡೆ ಹಿನಾತ ತುಂಬ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಅವ್ನು ಯೋಚನೆ ಮಾಡ್ತಿರ್ತಾನೆ, ನಾನು ಒಪ್ಕೋತೀನಿ ಕಾಗೆಯಮ್ಮ ತುಂಬ ಒಳ್ಳೆ ಪ್ಲೇಯರ್, ಬಟ್ ಅವನಕ್ಕಿಂತ ನಾನು ಒಳ್ಳೆ ಪ್ಲೇಯರ್ ಆಗಬೇಕು. ಸೂಗ ಅವನಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಕಾಗೆಯಮ್ಮ ಕೂಡ ಅವರಿಬ್ಬರ ಮಾತನ್ನು ಕೇಳಿಸ್ಕೋತಾನೆ. ಹಿನಾತ ವಾಲಿಬಾಲ್ ರೂಮ್ಗೆ ಹೋಗ್ತಾನೆ. ಆ್ಯಂಡ್ ಅಲ್ಲಿ ನೋಡ್ತಾ ಇರ್ತಾನೆ ಪ್ರಾಕ್ಟೀಸನ್ನು. ಆ್ಯಂಡ್ ಇವರಿಬ್ಬರು ಕೂಡ ನಿದ್ದೆ ಮಾಡಿರೋದಿಲ್ಲ, ಸೂಗ ಮತ್ತು ತನಕ. ಯಾಕಂದರೆ ಅವರು ಬೆಳಿಗ್ಗೆ ಬೇಗ ಬಂದಿರ್ತಾರೆ. ಅವರಿಬ್ಬರು ಹಿಂದೆ ದಾಯಿಚೆ ಬಂದು ಹೇಳ್ತಾನೆ, ಏನು ನೀವು ನಿದ್ದೆ ಮಾಡಿಲ್ಲ ಅಂತ. ಅವರಿಬ್ಬರಿಗೂ ಕೂಡ ತುಂಬ ಜಾಸ್ತಿ ಹೆದರಿಕೆ ಆಗ್ತದೆ. ಆ್ಯಕ್ಚುಲಿ ಈ ಒಂದು ಟೀಮಲ್ಲಿರೋ ಎಲ್ಲ ಪ್ಲೇಯರ್ಸ್ಗಳು ದಾಯಿಚಿಗೆ ಹೆದರ್ತಾರೆ, ಅಂದರೆ ಕ್ಯಾಪ್ಟನ್ಗೆ. ನಾವು ನೋಡ್ತೀವಿ ಇಲ್ಲಿ ಇವರಿಬ್ಬರು ಕೂಡ ಪ್ರಯತ್ನ ಪಡ್ತಿದ್ದಾರೆ, ಆದರೆ ಇವರ ಮಧ್ಯದಲ್ಲಿ ಬಾಂಡಿಂಗ್ ಇರೋದಿಲ್ಲ, ಬಾಲ್ ಸಿಂಕ್ ಆಗ್ತಿಲ್ಲ. ಆ್ಯಂಡ್ ಮೇಯ್ನ್ಲಿ ಕಾಗೆಯಮ್ಮ ಟಾಸ್ ಚೆನ್ನಾಗಿ ಮಾಡ್ತಾ ಇಲ್ಲ. ನಾವು ನೋಡ್ತೀವಿ ಆ ಟೈಮಲ್ಲಿ ಒಬ್ಬರು ಎಂಟ್ರಿ ಹೊಡಿತಾರೆ. ಇವರ ಕ್ಯಾರೆಕ್ಟರ್ ಕೂಡ ಮೇಯ್ನ್. ಮುಂದೆ ನಿಮಗೆ ಈ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗುತ್ತೆ. ಈ ಒಂದು ಕ್ಯಾರೆಕ್ಟರ್ ಹೆಸರು ಸೂಕಿ. ಸೂಕಿ ತುಂಬ ಜಾಸ್ತಿ ರೂಡ್ ಆ್ಯಂಡ್ ಒಂಥರ ಟಫ್ ಬಾಯ್ ಆಗಿರ್ತಾನೆ. ಅವನು ಮಾತಾಡಲಿಕ್ಕೆ ಶುರು ಮಾಡ್ತಾನೆ, ನೀವಿಬ್ಬರು ಏನು ಆಡ್ತೀರಾ. ಆ್ಯಂಡ್ ಕಾಗೆಯಮ್ಮಗೆ ರಾಜ ಅಂತ ಕಿಂಡಲ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ನಮ್ಗೆ ಗೊತ್ತಾಗೋದು ಇವನು ಕೂಡ ಕಾರಸುಮ ಟೀಮ್ ಅವನು. ಆ್ಯಂಡ್ ಒಂದೇ ಟೀಮಲ್ಲಿ ಇದ್ಕೊಂಡು ಅವನು ಈ ಥರ ಎಲ್ಲ ಮಾತಾಡ್ತಿರ್ತಾನೆ. ಆ್ಯಂಡ್ ಅವನ ಒಬ್ಬ ಫ್ರೆಂಡ್ ಇರ್ತಾನೆ ಯಾಮಗುಚಿ ಅಂತ. ಯಾಮಗುಚಿ ತುಂಬ ಸೈಲೆಂಟ್ ಇರ್ತಾನೆ. ಆ್ಯಂಡ್ ಸೂಕಿ ಹೇಳಿದಕ್ಕೆಲ್ಲ ಹಾಂ ಹೇಳ್ತಿರ್ತಾನೆ. ಈಗ ಸದ್ಯಕ್ಕೆ ಅವನ ಕ್ಯಾರೆಕ್ಟರ್ ಆ ಥರನೇ ಯಾಮಗುಚಿದ್ದು. ಆ್ಯಂಡ್ ಮುಂದೆ ನಿಮಗೆ ಗೊತ್ತಾಗುತ್ತೆ ಅವನ ಕ್ಯಾರೆಕ್ಟರ್ ಬಗ್ಗೆ. ನಾವು ನೋಡ್ತೀವಿ ಇಲ್ಲಿ ಬೆಳಿಗ್ಗೆ ಟೈಮಲ್ಲಿ ಪುನಃ ಪ್ರಾಕ್ಟೀಸ್ ಶುರು ಮಾಡ್ತಾರೆ. ಸೂಗ ತನಕ ಬಂದು ನೋಡುವಾಗ ಅವರಿಬ್ಬರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಇವರಿಬ್ಬರು ಕೂಡ ಶಾಕ್ ಆಗುತ್ತೆ, ಇವ್ರಿಗೆ ಎಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡ್ತಾರೆ ಅಂತ. ಸೊ ನಾವು ನೋಡ್ತೀವಿ ಫೈನಲಿ ಇವರ ಮಧ್ಯದಲ್ಲಿ ಬಾಂಡಿಂಗ್ ಕ್ರಿಯೇಟ್ ಆಗ್ತದೆ. ಒಂದು ಟಾಸ್ ಮಾಡ್ತಾನೆ ನಮ್ಮ ಕಾಗೆಯಾಮ, ಅದನ್ನು ಚೆನ್ನಾಗಿ ಅವನು ಸ್ಪೈಕ್ ಮಾಡ್ತಾನೆ. ಈ ಸೀನ್ ತುಂಬ ಜಾಸ್ತಿ ಚೆಂದ ಇತ್ತು, ಯಾಕಂದರೆ ಇವರ ಫಸ್ಟ್ ಟಾಸ್ ಆಗಿರುತ್ತೆ. ಒಟ್ರಾಶಿ ಹೇಳೋದಾದರೆ ಕಾಗೆಯಾಮ ಒಂದು ಚೆನ್ನಾಗಿ ಟಾಸ್ ಮಾಡಿದರೆ, ನಮ್ಮ ಒಂದು ಹಿನಾತ ಸ್ಪೈಕ್ ಮಾಡಿದರೆ ಅಲ್ಲೇ ಮುಗೀತು, ಅಂದರೆ ಗೇಮ್ ಮುಗೀತು ಅಂತಲೇ ಹೇಳ್ಬೋದು. ನೋಡುವ ಇವತ್ತೊಂದು ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ. ಸೊ ನಾವು ನೋಡ್ತೀವಿ ಇಲ್ಲಿ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಪುನಃ ಒಂದು ಹುಡುಗರು ಬರ್ತಾರೆ, ಸೂಕಿ ಮತ್ತು ಯಾಮಗುಚಿ. ಸ್ವಲ್ಪ ಮಾತಾಡ್ತಾರೆ ಆ್ಯಂಡ್ ಹೋಗ್ತಾರೆ. ಆಮೇಲೆ 3-in-1 ಬ್ಯಾಟಲ್ ಶುರುವಾಗುತ್ತೆ. ಹಿನಾತಾಗೆ ಸ್ವಲ್ಪ ಪ್ರಾಬ್ಲಮ್ ಶುರುವಾಗುತ್ತೆ, ಯಾಕಂದರೆ ಅವನಿಗೆ ಸ್ಪೈಕ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮೇಯ್ನ್ಲಿ ಬ್ಲಾಕ್ ಮಾಡ್ತಾ ಇದೆ ಸೂಕಿ. ಸೊ ಅದು ತುಂಬ ಜಾಸ್ತಿ ಟೆನ್ಷನ್ ಕೊಡ್ತಿತ್ತು ಹಿನಾತಾಗೆ. ನಾವು ನೋಡ್ತೀವಿ ಕಾಗೆಮ ಎಲ್ಲೋ ಮುಳುಗಿದ್ದಾನೆ. ಆ್ಯಕ್ಚುಲಿ ಅವರ ಟೀಮಲ್ಲಿ ಅವನು ಏನು ಆಡ್ತಾ ಇದ್ದ ಆ ಟೈಮಲ್ಲೂ ಕೂಡ ಅವನ ಟೀಮೇಟ್ಸ್ ದೂರ ಆಗ್ತಾರೆ ಅವನಿಂದ, ಯಾಕಂದರೆ ಅವನು ತುಂಬ ಜಾಸ್ತಿ ಅರೋಗೆಂಟ್ ಇರ್ತಾನೆ. ಒಟ್ರಾಶಿ ಹೇಳೋದಾದರೆ ಅವನಿಂದನೇ ಟೀಮ್ ಅಂತ ಅಂದ್ಕೊಂಡಿರ್ತಾನೆ. ಅವನು ತುಂಬ ಜಾಸ್ತಿ ಅರೋಗೆಂಟ್ ಇರ್ತಾನೆ. ಆದರೆ ಈ ಟೀಮಿಗೆ ಬಂದಿದ್ದ ತಕ್ಷಣ ಅವನಿಗೆ ಹೇಗಿರಬೇಕು, ಏನು ಕತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಾವು ಹಿನಾತನೂ ನೋಡ್ತೀವಿ, ಅವನಿಗೆ ಒಂದು ಟೀಮ್ ಅಂತ ಇರಲ್ಲ. ಕಾರಸುಮಾನೆ ಅವನ ಫಸ್ಟ್ ಟೀಮ್ ಆಗಿರುತ್ತೆ. ಒಟ್ರಾಶಿ ಅವನಿಗೆ ತುಂಬ ಜಾಸ್ತಿ ಪ್ಯಾಷನ್ ಇಟ್ಟಿರುತ್ತೆ ಏನಾದರೂ ಮಾಡಬೇಕು ಅಂತ. ಸೊ ಅದಕ್ಕೆ ನನಗೆ ಈ ಎನಿಮೆ ಅಷ್ಟು ಇಷ್ಟ ಗೈಸ್. ಓಕೆ, ಈಗ ನಾವು ನೋಡ್ತೀವಿ ಇವರಿಬ್ಬರ ಮಧ್ಯೆ ಇರುವ ಒಂದು ಸಿಚುವೇಶನನ್ನು. ಆ್ಯಂಡ್ ಇವರಿಬ್ಬರು ಕೂಡ ತುಂಬಾ ಜಾಸ್ತಿ ಜಬರ್ದಸ್ತಾಗಿ ಈಗ ಆಡಲಿಕ್ಕಿದ್ದಾರೆ. ಮೇಲಿ ತನಕ ಕೂಡ ಹೇಳ್ತಾ ಇರ್ತಾನೆ, ಆಡ್ರಿ ಅಂತ. ಫೈನಲಿ ಹಿನಾತಾಗೆ ಟಾಸ್ ಕೊಟ್ಟೇ ಬಿಡ್ತಾನೆ ಕಾಗೆಯಮ್ಮ. ಅದು ಎಷ್ಟು ಪರ್ಫೆಕ್ಟ್ ಇರುತ್ತೆ ಅಂದರೆ, ನಮ್ಮ ಹಿನಾತ ಕಣ್ಣನ್ನು ಮುಚ್ಚಿ ಆ ಒಂದು ಬಾಲನ್ನು ಹೊಡೆದು ಬಿಡ್ತಾನೆ. ಲಿಟ್ರಲಿ ಆ ಒಂದು ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಆ್ಯಂಡ್ ಅವ್ರಿಗೆ ಇಬ್ಬರಿಗೂ ಕೂಡ ತುಂಬ ಜಾಸ್ತಿ ಖುಷಿಯಾಗುತ್ತೆ. ಒಟ್ರಾಶಿ ಹೇಳೋದಾದರೆ ಅವರು ಈಗ ಫಾರ್ಮ್ಗೆ ಬರ್ತಾ ಇದ್ದಾರೆ, ಇನ್ನೂ ಅವರು ತುಂಬ ಜಾಸ್ತಿ ಕಲೀಲಿಕ್ಕಿದ್ದಾರೆ. ನಾವು ನೋಡ್ತೀವಿ ಸೂಕಿ ಕೂಡ ಫಾರ್ಮ್ಗೆ ಬಂದಿದ್ದಾನೆ. ಆ್ಯಂಡ್ ಇಲ್ಲಿ ಕ್ಯಾಪ್ಟನ್ ಮಾತಾಡ್ತಾರೆ ಮ್ಯಾಚ್ ಆದ ತಕ್ಷಣ, ಯಾಕಂದರೆ ಮ್ಯಾಚಲ್ಲಿ ಈಗ ನಮ್ಮ ಹಿನಾತ ಕಾಗೆಮ ತನಕ ವಿನ್ ಆಗಿದ್ದಾರೆ. ಆ್ಯಂಡ್ ಇಲ್ಲಿ ಕಿಚಾಯಿಸ್ತಿದ್ದಾನೆ ಸೂಕಿನ. ಈ ಸೀನ್ ಫನ್ನಿ ಇತ್ತು. ಕ್ಯಾಪ್ಟನ್ ಹೇಳ್ತಾರೆ, ನಾನು ಇವರು 10+10 20 ಆಗ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇವರು 10x20 ಆದರು. ಆ್ಯಂಡ್ ತುಂಬ ಜಾಸ್ತಿ ಗ್ರೇಟ್ ಇದ್ದಾರೆ ಇವರು. ನಾವು ನೋಡ್ತೀವಿ ಇಲ್ಲಿ ಫೈನಲಿ ಯೂನಿಫಾರ್ಮ್ ಕೊಟ್ಟಿರ್ತಾರೆ. ಆ್ಯಂಡ್ ಅದನ್ನು ಹಾಕ್ಕೊಂಡು ತುಂಬ ಜಾಸ್ತಿ ಖುಷಿ ಪಡ್ತಿರ್ತಾನೆ ಹಿನಾತ. ಸೊ ನಾವು ನೋಡ್ತೀವಿ ಆ ಟೈಮಲ್ಲಿ ಒಬ್ಬರು ಟೀಚರನ್ನು, ನಾನು ಅವರ ಹೆಸರು ಟೀಚರ್ ಅಂತಲೇ ಇರ್ತೀನಿ, ಅವ್ರು ಬಂದು ಹೇಳ್ತಾರೆ ತುಂಬ ಒಳ್ಳೆ ನ್ಯೂಸ್ ಇದೆ. ಏನಂದರೆ ಫೈನಲಿ ಆ ಒಂದು ಕಾಲೇಜ್ ಅವರು ಒಪ್ಪಿದ್ದಾರೆ. ಆ್ಯಂಡ್ ಆ ಒಂದು ಕಾಲೇಜಿನ ಪ್ರಕಾರ ಸೆಟರ್ ಆಗಿರಬೇಕು ಕಾಗೆಯಮ್ಮ ಅಂತೆ. ಅದನ್ನು ಕೇಳಿ ತನಕಾಗಿ ಸಿಟ್ಟು ಬರುತ್ತೆ. ಯಾಕಂತೆ ಸೂಗ ಆಗ್ತಾನೆ ಸೆಟರ್ ಅಷ್ಟೇ. ಬಟ್ ಸೂಗ ಹೇಳ್ತಾನೆ, ನನ್ನ ಪ್ರಕಾರ ಈ ಸರಿ ಕಾಗೆಯಮ್ಮನೇ ಸೆಟರ್ ಆಗಲಿ, ಯಾಕಂದರೆ ಹಿನಾತ ಮತ್ತು ಕಾಗೆಯಮ್ಮನ ಮ್ಯಾಜಿಕ್ ಅವ್ರ ಮುಂದೆ ಬರಲೇಬೇಕಲ್ವ.
ಕಾಗೆಯಮ್ಮ ಬಂದು ಸೂಗ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಬಟ್ ಸೂಗ ಹೇಳ್ತಾನೆ, ನಾನು ಎನ್ಕೊಂಡಿರಲಿಲ್ಲ ನೀನು ನನ್ನ ಜೊತೆ ಬಂದು ಮಾತಾಡ್ತೀಯ ಅಂತ. ಆ್ಯಂಡ್ ಕಾಗೆಯಮ್ಮ ಹೇಳ್ತಾನೆ, ನನಗೆ ಈಗ ಎಲ್ಲರ ಒಂದು ಟ್ರಸ್ಟ್ ಏನಿದೆ ಅದನ್ನು ನಾನು ಪಡ್ಕೋಬೇಕು ಅಂತ. ಈ ಸೀನ್ ತುಂಬ ಜಾಸ್ತಿ ಕ್ಯೂಟ್ ಇತ್ತು. ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ದಾಯ್ಚಿ ಎಲ್ರಿಗೂ ಕೂಡ ತಿಂಡಿ ತೆಗೆದು ಕೊಡ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಆ ಒಂದು ಶಾಪ್ನ ಓನರ್ ಹೊರಗೆ ಬರ್ತಾರೆ, ಕಿರಿಸ್ಬೇಡಿ, ಗಲಾಟೆ ಮಾಡಬೇಡಿ, ಹಾಗೆ ಹಾಗೆ ಅಂತ. ಈ ಓನರ್ ಕೂಡ ತುಂಬ ಇಂಪಾರ್ಟೆಂಟ್ ಗೈಸ್, ನಿಮಗೆ ಗೊತ್ತಾಗುತ್ತೆ ಮುಂದೆ. ನಾವು ನೋಡ್ತೀವಿ ಇಲ್ಲಿ ಹಿನಾತ ತುಂಬ ಜಾಸ್ತಿ ಎಕ್ಸೈಟ್ ಆಗಿದ್ದಾನೆ. ನಾವು ನೋಡ್ತೀವಿ ಇಲ್ಲಿ ಸೂಕಿ ಮತ್ತು ಯಾಮಗುಚಿ ಮಧ್ಯೆ ಇರೋ ಫ್ರೆಂಡ್ಶಿಪ್ ತುಂಬ ಜಾಸ್ತಿ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಇಲ್ಲಿ ಮೇನ್ಲಿ ಹಿನಾತ ತುಂಬ ಜಾಸ್ತಿ ಟೆನ್ಷನಲ್ಲಿ ಇರ್ತಾನೆ. ಆ್ಯಂಡ್ ದಾಯ್ಚಿ ಹೇಳ್ತಾನೆ, ನೋಡು ನೀನು ಅವನನ್ನು ಟೆನ್ಷನಲ್ಲಿ ಹಾಕಿದೆ ಅಂತ. ಈ ಸೀನ್ ಫನ್ ಇತ್ತು. ನಾವು ನೋಡ್ತೀವಿ ಒಬ್ಳು ಹುಡುಗಿನ, ಅವಳು ಬಂದು ದಾಯ್ಚಿ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ದಾಯ್ಚಿ ಹೇಳ್ತಾನೆ, ಈ ಸರಿಯ ಟೀಮ್ ತುಂಬ ಜಾಸ್ತಿ ಸ್ಟ್ರಾಂಗ್ ಇದೆ, ಹೋದ ಸರಿ ಥರ ಇಲ್ಲ, ಈ ಸರಿ ತುಂಬ ಜಾಸ್ತಿ ಸ್ಟ್ರಾಂಗ್ ಇದೆ, ಈ ಸರಿ ನಮಗೆ ಖಂಡಿತ ಏನಾದರೂ ನಾವು ಸಾಧನೆ ಮಾಡ್ತೀವಿ ಅಂತ. ಅವರೊಂದು ರೂಮಿಗೆ ಬರ್ತಾರೆ, ಅದು ಬಂದುಬಿಟ್ಟು ಕ್ಲಬ್ ಆಗಿರುತ್ತೆ. ಆ್ಯಂಡ್ ಆ ಟೈಮಲ್ಲೂ ಕೂಡ ನಮ್ಮ ಹಿನಾತ ತುಂಬ ಜಾಸ್ತಿ ಅಂದರೆ ಟೆನ್ಷನಲ್ಲಿರ್ತಾನೆ. ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಇವ್ನಿಗೆ ಏನಾಯಿತು ಅಂತ. ಆ್ಯಂಡ್ ಲಾಸ್ಟಿಗೆ ಅವನನ್ನು ಸ್ವಲ್ಪ ಫ್ರೀ ಬಿಡಬೇಕಂತ ಯೋಚನೆ ಮಾಡ್ತಾರೆ. ಅವ್ನು ಫ್ರೀ ಬಿಟ್ಟರು ಕೂಡ ತುಂಬ ಜಾಸ್ತಿ ಟೆನ್ಷನಲ್ಲೇ ಇರ್ತಾನೆ. ಮನೆಯಲ್ಲಿ ಅವ್ನು ನಿದ್ದೆ ಕೂಡ ಮಾಡ್ತಾ ಇರಲ್ಲ. ಅವ್ನ ತಮ್ಮ ಬಂದು ತುಂಬ ಜಾಸ್ತಿ ಬೈಲಿಕ್ಕೆ ಶುರು ಮಾಡ್ತಾನೆ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿದ್ದೆ ಮಾಡುವಂತ. ಈ ಸೀನ್ ತುಂಬ ಜಾಸ್ತಿ ಫನ್ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಹಿನಾತ ಎಷ್ಟು ಟೆನ್ಷನಲ್ಲಿ ಇರ್ತಾನೆ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅವನು ಬಸ್ಸಲ್ಲಿ ವಾಮಿಟ್ ಕೂಡ ಮಾಡ್ತಾನೆ. ಎಲ್ರದ್ದು ಎಕ್ಸ್ಪ್ರೆಷನ್ ಕ್ರೇಜಿ ಇತ್ತು ಇಲ್ಲಿ. ಆ್ಯಂಡ್ ಇಲ್ಲಿ ತನಕಗೆ ಸಾರಿ ಹೇಳ್ತಾನೆ. ತನಕ ಪರವಾಗಿಲ್ಲ ಅಂತ ಹೇಳ್ತಾನೆ, ಯಾಕಂದರೆ ಇವನಿಗೆ ಬಸ್ ಟ್ರಾವೆಲ್ ಆಗೋದಿಲ್ಲ. ಆ್ಯಂಡ್ ನಾವು ನೋಡ್ತೀವಿ ಇಬ್ಬರು ಮೆಂಬರನ್ನು, ಈ ಮೆಂಬರ್ ಸ್ವಲ್ಪ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಆ್ಯಂಡ್ ಮ್ಯಾನೇಜರ್ ಬಗ್ಗೆ ಮೇನ್ಲಿ ಮಾತಾಡ್ತಾರೆ. ಮ್ಯಾನೇಜ್ ತುಂಬ ಕ್ಯೂಟ್ ಹಾಗೆ ಹಿಂಗೆ ಅಂತ. ಆ್ಯಕ್ಚುಲಿ ಈ ಮ್ಯಾನೇಜರ್ ಏನಿದ್ದಾರೆ ಇವರನ್ನು ನೋಡಿದರೆ ಎಲ್ಲರೂ ಕೂಡ ಇಂಪ್ರೆಸ್ ಆಗ್ತಾರೆ. ಮೇನ್ಲಿ ತನಕ ಇಷ್ಟ. ಆ್ಯಂಡ್ ಮುಂದೆ ಒಂದು ಕ್ಯಾರೆಕ್ಟರ್ ಬರ್ತಿದೆ, ಆ ಒಂದು ಕ್ಯಾರೆಕ್ಟರ್ಗೂ ಈ ಮ್ಯಾನೇಜರ್ ತುಂಬ ಜಾಸ್ತಿ ಇಷ್ಟ. ಈ ಟೀಮ್ನ ಹುಡುಗರಿಗೆ ಕಾಗೆಯಮ್ಮ ತುಂಬ ಜಾಸ್ತಿ ಸಾಫ್ಟ್ ಆಗಿರೋದು ಅಂದರೆ ಅರ್ಥನೇ ಆಗ್ತಿರಲ್ಲ, ಹೇಗೆ ಇವನು ಇಷ್ಟು ಸಾಫ್ಟ್ ಆಗಿದ್ದಾನೆ ಆ್ಯಂಡ್ ಹೇಗೆ ಇವನು ಈ ಒಂದು ಟೀಮ್ ಜೊತೆ ಮಿಂಗಲ್ ಆಗಿದ್ದಾನೆ ಅಂತ. ತುಂಬ ಅಚ್ಚರಿಯ ವಿಷಯ ಆಗಿರುತ್ತೆ ಈ ಒಂದು ಟೀಮ್ನ ಇಬ್ಬರು ಮೆಂಬರ್ಗೆ. ಇಬ್ಬರು ಹುಡುಗರು ಸ್ವಲ್ಪ ಹೆದರಿಸ್ಲಿಕ್ಕೆ ಶುರು ಮಾಡ್ತಾರೆ. ಕಾಗೆಯಮ್ಮ ಆ ಥರ ಅವನ ಬಗ್ಗೆ ಮಾತ್ರ ಯೋಚನೆ ಮಾಡೋದು, ಸ್ವಲ್ಪ ರೂಡ್ ಇದ್ದಾನೆ ಹಾಗೆ ಹಿಂಗೆ ಅಂತ. ಆ್ಯಂಡ್ ನಾವು ನೋಡ್ತೀವಿ ಹಿನಾತ ತುಂಬ ಜಾಸ್ತಿ ಮಿಸ್ಟೇಕ್ ಮಾಡ್ತಿರ್ತಾನೆ. ಬಟ್ ನಮ್ಮ ಕ್ಯಾಪ್ಟನ್ ಏನಿದ್ದಾರೆ ಅವ್ರು ತುಂಬ ಜಾಸ್ತಿ ಸಾಫ್ಟಾಗಿ ಅವ್ನಿಗೆ ಅರ್ಥ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಯಾಕಂದರೆ ಇದು ಫಸ್ಟ್ ಮ್ಯಾಚ್ ಆಗಿರುತ್ತೆ. ಸೊ ಜೂನಿಯರ್ ಹೈಯಲ್ಲಿ ಕೂಡ ಅಷ್ಟೇನು ಮ್ಯಾಚ್ ಅವನು ಆಡಿಲ್ಲ. ಆ್ಯಂಡ್ ಮೇನ್ಲಿ ಈ ರೀತಿ ಹೈಸ್ಕೂಲ್ ಬಂದಾಗ ಅವನ ಫಸ್ಟ್ ಮ್ಯಾಚ್ ತುಂಬ ಜಾಸ್ತಿ ಅವನು ತುಂಬ ಜಾಸ್ತಿ ಟೆನ್ಷನಲ್ಲಿ ಇರ್ತಾನೆ. ಈ ಸೀನ್ಸ್ಗಳೇನಿದೆ ಅದು ತುಂಬ ಜಾಸ್ತಿ ಫನ್ನಿ ಇರ್ತದೆ. ಆ್ಯಂಡ್ ಒಟ್ರಾಶಿ ಹೇಳೋದಾದರೆ ನಮ್ಮ ಕಾಗೆಯಮ್ಮ ತುಂಬ ಜಾಸ್ತಿ ಕಂಟ್ರೋಲಲ್ಲಿ ಇರ್ತಾನೆ. ಅವನು ಹಿನಾತಾಗೆ ಆಡಲಿಕ್ಕೆ ಹೇಳ್ತಾ ಇರ್ತಾನೆ, ಆಡು, ನೀನು ಯಾಕೆ ಇಷ್ಟು ಹೆದರ್ತಿದ್ಯಾ ಅಂತ. ತನಕ ಹಿನಾತಾಗೆ ಮೋಟಿವೇಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಫಸ್ಟ್ ಸೆಟ್ಟಲ್ಲಂತೂ ನಾವು ಸೋತೋದ್ವಿ, ಬಟ್ ಈಗ ನಾವು ವಿನ್ ಆಗಬೇಕು. ಹಿನಾತ ಕೂಡ ಈಗ ನಾರ್ಮಲ್ ಆಗ್ತಾನೆ. ತನಕ ತುಂಬ ಜಾಸ್ತಿ ಮೋಟಿವೇಟ್ ಮಾಡ್ತಾನೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ನಾವು ನೋಡ್ತೀವಿ ಕಾಗೆಯಮ್ಮ ಕೂಡ ಫಾರ್ಮಲ್ಲಿದ್ದಾನೆ ಆ್ಯಂಡ್ ಸೂಕಿ ಕೂಡ. ಒಟ್ರಾಶಿ ಎಲ್ಲರೂ ಕೂಡ ಅವರ ಫಾರ್ಮ್ಗೆ ಬಂದಿರ್ತಾರೆ. ಆ್ಯಂಡ್ ಈ ಟೈಮಲ್ಲಿ ಖಂಡಿತ ಈ ಒಂದು ಮ್ಯಾಚ್ ಜಬರ್ದಸ್ತ್ ಆಗಲಿಕ್ಕಿದೆ. ಮೊದಲಿಗೆ ಯಾರು ಇಂಟ್ರೆಸ್ಟನ್ನು ತೋರಿಸ್ತಿರಲ್ಲ ಈ ಮ್ಯಾಚ್ ನೋಡಲಿಕ್ಕೆ, ಮತ್ತು ಎಲ್ಲರೂ ಕೂಡ ಈ ಒಂದು ಮ್ಯಾಚನ್ನು ನೋಡಲಿಕ್ಕೆ ಇಂಟ್ರೆಸ್ಟನ್ನು ತೋರಿಸ್ತಾರೆ. ಸೆಕೆಂಡ್ ಸೆಟ್ಟಲ್ಲಿ ಕಾರಸುಮ್ಮ ವಿನ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಈ ಟೀಮ್ ಮಾತಾಡ್ತಿದೆ, ಹಿನಾತ ಮತ್ತು ಕಾಗೆಯಮ್ಮನ ಜೋಡಿ ಜಬರ್ದಸ್ತ್ ಇದೆ. ಅವರಿಬ್ಬರು ಮಾತ್ರ ಅಲ್ಲ, ಆ ಟೀಮಲ್ಲಿರೋ ಸೂಕಿ, ತನಕ ಮತ್ತು ಆಲ್ರೌಂಡರ್ ಆಗಿರೋ ದಾಯ್ಚಿ ಅಂದರೆ ಕ್ಯಾಪ್ಟನ್, ಎಲ್ಲರೂ ಕೂಡ ಸೂಪರ್ ಇದ್ದಾರೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ದಾಯ್ಚಿ ಎಲ್ಲರನ್ನ ಕಂಟ್ರೋಲ್ ಮಾಡ್ತಿರ್ತಾನೆ. ಅವನಿಗೆ ಸಿಟ್ಟು ಬಂದರೆ ಅವನನ್ನು ಯಾರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದಕ್ಕೆ ಯಾರೂ ಕೂಡ ಅವನಿಗೆ ಸಿಟ್ಟು ತರಿಸೋದೇ ಇಲ್ಲ. ನನಗೆ ಆ್ಯಕ್ಚುಲಿ ಕ್ಯಾಪ್ಟನ್ ಸ್ವಲ್ಪ ಕೂಲ್ ಆ್ಯಂಡ್ ಕ್ಯೂಟ್ ಅನ್ನಿಸ್ತಾರೆ. ನಿಮ್ಗೇನು ಅನ್ನಿಸ್ತಾರೆ ಹೇಳಿ ಗೈಸ್ ಕಮೆಂಟಲ್ಲಿ. ಆ್ಯಂಡ್ ನಾವು ನೋಡ್ತೀವಿ ಸೆಕೆಂಡ್ ಸೆಟ್ಟಲ್ಲಿ ವಿನ್ ಆದ ಕಾರಣ ಎಲ್ಲರೂ ಖುಷಿಯಲ್ಲಿರ್ತಾರೆ. ಆ್ಯಂಡ್ ಅಲ್ಲಿಗೆ ಎಂಟ್ರಿ ಹೊಡೆಯೋದು ಲಿಟ್ರಲಿ ಕಾಗೆಯಮ್ಮನ ಎನಿಮೆ ಅಂತ ಹೇಳ್ಬೋದು. ಆ್ಯಂಡ್ ಅವನ ಹೆಸರು ನಿಮಗೆ ಮುಂದೆ ಗೊತ್ತಾಗುತ್ತೆ. ಕಾಗೆಯಮ್ಮಗೆ ರಾಜ ಅಂತ ಹೇಳಿದರೆ ಈ ಒಂದು ವ್ಯಕ್ತಿಗೆ ಮಹಾರಾಜ ಅಂತ ಹೇಳ್ತಾರೆ. ನಿಮಗೆ ಗೊತ್ತೇ ಆಗಿರ್ಬೋದು. ಕಾಗೆಯಮ್ಮನ ಸೀನಿಯರ್ ಆಗಿರ್ತಾನೆ ಆ್ಯಂಡ್ ಈ ಒಂದು ಟೀಮ್ನ ಕ್ಯಾಪ್ಟನ್. ಲಾಸ್ಟ್ 2 ಬಾಲ್ ಇರುವಾಗ ಈ ಒಂದು ಹುಡುಗ ಬಂದು ತುಂಬ ಜಾಸ್ತಿ ಅಂದರೆ ಅಂತರನ ಸೃಷ್ಟಿ ಮಾಡೇ ಬಿಡ್ತಾರೆ. ಆ್ಯಂಡ್ ಇವರು ತುಂಬ ಜಾಸ್ತಿ ಶಾಕಲ್ಲಿರ್ತಾರೆ ಆ್ಯಂಡ್ ಕಷ್ಟಪಟ್ಟು ಅವರು ಆಡ್ತಿರ್ತಾರೆ. ಕಾಗೆಯಮ್ಮ ಫೈನಲಿ ನಮ್ಮ ಹಿನಾತಾಗೆ ಟಾಸ್ ಕೊಡ್ತಾನೆ. ಹಿನಾತ ಕೂಡ ಆ ಟಾಸನ್ನು ತುಂಬ ಒಳ್ಳೆಯದಾಗಿ ಯೂಸ್ ಮಾಡ್ತಾನೆ ಆ್ಯಂಡ್ ಅವ್ರಿಗೊಂದು ಪಾಯಿಂಟ್ ಸಿಗುತ್ತೆ ಆ್ಯಂಡ್ ಅವರ ಟೀಮ್ ವಿನ್ ಆಗುತ್ತೆ. ನಾವು ನೋಡ್ತೀವಿ ಈ ಒಂದು ಟೀಚರ್ ಸ್ವಲ್ಪ ಮೋಟಿವೇಟ್ ಮಾಡ್ತಾರೆ ಆ್ಯಂಡ್ ತುಂಬ ಜಾಸ್ತಿ ಕ್ಯೂಟ್ ಇತ್ತು ಈ ಸೀನ್. ಆ್ಯಂಡ್ ಇಲ್ಲಿಗೆ ಈ ಹುಡುಗನಿಗೆ ತುಂಬ ಜಾಸ್ತಿ ಸಿಟ್ಟು ಬರ್ತಿದೆ ಆ್ಯಂಡ್ ಹೇಳ್ತಾನೆ ಕಾಗೆಯಮ್ಮಗೆ, ನಾವಿಬ್ಬರು ಫ್ರೆಂಡ್ ಆಗಿದ್ದೀವಿ ಅಂತ ಏನ್ಕೋಬೇಡ, ಹಾಗೆ ನೀನು ಸಾರಿ ಹೇಳಬೇಡ, ನಾನು ಕೂಡ ಸಾರಿ ಹೇಳಲ್ಲ. ಆ್ಯಂಡ್ ಕಾಗೆಯಮ್ಮ ಹೇಳ್ತಾನೆ, ನೋಡು ನಾನು ನಿನ್ನನ್ನು ಸೋಲಿಸ್ತೀನಿ ನೆಕ್ಸ್ಟ್ ಟೈಮ್. ಆ್ಯಂಡ್ ಈ ಒಂದು ಹುಡುಗ ಏನಿದ್ದಾನೆ ಈ ಒಂದು ಟೀಮ್ ಕಾಗೆಯಮ್ಮನ ಓಲ್ಡ್ ಫ್ರೆಂಡ್, ಅವನು ಕಾಗೆಯಮ್ಮ ಹೋದ್ಮೇಲೆ ಹೇಳ್ತಾನೆ,
ಕಾಗೆಮ್ಮ ತುಂಬ ಜಾಸ್ತಿ ಬದಲಾಗಿದ್ದಾನೆ. ಈಗ ನನಗೆ ಬೇಜಾರಾಗ್ತಿದೆ ಸೋತಿದ್ದು. ಆ ಟೈಮಲ್ಲಿ ದಾಯಿಚಿ ಹೇಳ್ತಾ ಇರ್ತಾನೆ, ಒಬ್ಬ ಹುಡುಗನ ಮೆನ್ಷನ್ ಮಾಡ್ತಿರ್ತಾನೆ. ಆ್ಯಂಡ್ ಆ ಹುಡುಗ ಗಾರ್ಡನ್ಗೆ ದೇವತಾ ಅಂತ ಹೇಳ್ತಾರಪ್ಪ. ಅವನ ಬಗ್ಗೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ನಾವಿಲ್ಲಿ ನೋಡ್ತೀವಿ ಕಾರಾಸುಮಾ ಟೀಮನ್ನು ಅವ್ರಿಗೆ ತುಂಬ ಜಾಸ್ತಿ ಹಸಿವಾಗ್ತಿರ್ತದೆ 3 ಜನಕ್ಕೂ. ಫೈನಲಿ ಓನರ್ ಉಳ್ದ ಊಟನ ಕೊಟ್ಬಿಡ್ತಾರೆ. ನಾವು ನೋಡ್ತೀವಿ ಇಲ್ಲಿ ಟೀಚರ್ ಬಂದು ಹೇಳ್ತಾರೆ ಸಮ್ಮರ್ ಕ್ಯಾಂಪ್ ಇದೆ, ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಆದಮೇಲೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಕೂಡ ಇದೆ. ಸೊ ಎಲ್ಲರೂ ಕೂಡ ತುಂಬ ಜಾಸ್ತಿ ಖುಷಿಯಾಗುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿರ್ತಾರೆ ಎಲ್ಲರೂ ಕೂಡ. ನಾವು ನೋಡ್ತೀವಿ ಇವರು ತುಂಬ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬೆಳಿಗ್ಗೆ ಸಂಜೆ ಇಲ್ಲದೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆ ಟೈಮಲ್ಲಿ ಒಬ್ಬರು ಎಂಟ್ರಿ ಹೊಡಿತಾರೆ, ಅದು ಬಂದುಬಿಟ್ಟು ಉಸ್ತಾದ್. ಆ್ಯಂಡ್ ಈ ಒಂದು ಕ್ಯಾರೆಕ್ಟರ್ ಕೂಡ ಮೇನ್ ಗೈಸ್. ಆ್ಯಂಡ್ ನಾವು ನೋಡ್ತೀವಿ ಇನ್ನೊಂದು ಕ್ಯಾರೆಕ್ಟರನ್ನು, ಇವ್ರ ಬಗ್ಗೆ ಜಾಸ್ತಿ ನಮಗೆ ಗೊತ್ತಿಲ್ಲ, ಮುಂದೆ ನಮಗೆ ಗೊತ್ತಾಗುತ್ತೆ. ಈ ಒಂದು ಹುಡುಗನ ಹೆಸರು ಬಂದುಬಿಟ್ಟು ನಿಶಿಮಿಯಾ. ಐ ಹೋಪ್ ನಾನು ಕರೆಕ್ಟ್ ಹೇಳಿದ್ದೀನಿ. ಸೊ ಅವನ ಜೊತೆ ಮಾತಾಡ್ತಾನೆ ಹಿನಾತ. ಆ್ಯಂಡ್ ನಾವು ನೋಡ್ತೀವಿ ಹಿನಾತಗಿಂತನೂ ಅವ್ನು ಚಿಕ್ಕ ಇದ್ದಾನೆ, ಬಟ್ ಅವನು ಆಲ್ರೌಂಡರ್ ಆಗಿರ್ತಾನೆ. ಅವನು ತುಂಬಾ ಒಳ್ಳೆ ಪ್ಲೇಯರ್ ಆಗಿರ್ತಾನೆ. ಬಟ್ ಅವನು ಈ ಒಂದು ಟೀಮ್ಗೆ ಬರಲ್ಲ ಅಂತ ಹೇಳ್ತಾನೆ, ಯಾಕಂದರೆ ಅಜಯ್ ಇಲ್ಲಿರೋದಿಲ್ಲ. ಸೊ ಅಜಯ್ ಇದ್ದರೆ ಮಾತ್ರ ಅವನು ಬರೋದಂತ ಹೇಳ್ತಾನೆ. ನಿಮಗೆ ಗೊತ್ತಾಗುತ್ತೆ ಅಜಯ್ ಯಾರು ಅಂತ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಆ ಒಂದು ಓನರ್ ಹತ್ರ ಮಾತಾಡ್ತಿರ್ತಾರೆ. ಅದೇ ಟೀಚರ್ ಬಂದು ನೀವು ಪ್ಲೀಸ್ ಈ ಒಂದು ಸ್ಟೂಡೆಂಟ್ಸ್ನ ಕೋಚ್ ಆಗಿ ಅಂತ. ಈ ಓನರ್ ಹತ್ರನೇ ಕೇಳ್ತಾ ಇರೋದು ಟೀಚರ್ ಬಂದು ಕೋಚ್ ಆಗಲಿಕ್ಕೆ. ಆ್ಯಂಡ್ ನನಗೆ ಈ ಸೀನ್ ಫನ್ನಿ ಅನ್ನಿಸ್ತು, ಯಾಕಂದರೆ ಖುಷಿಯಾಯಿತು ಒಂದು ಲೆಕ್ಕದಲ್ಲಿ. ಯಾಕಂದರೆ ಈ ಒಂದು ಓನರ್ ಕೋಚ್ ಆದರೆ ಹೆಂಗಿರ್ಬೋದು ಅಂತ ನಾನು ಇಮ್ಯಾಜಿನ್ ಮಾಡ್ತಿದ್ದೆ ಅನಿಮೆ ನೋಡ್ತಿರುವಾಗ. ನಾವು ನೋಡ್ತೀವಿ ಇಲ್ಲಿ ಸೂಗ ಬಂದು ಅಸಾಯ್ ಹತ್ರ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಬಟ್ ಅಸಾಯ್ ಒಪ್ಪುವುದಿಲ್ಲ ಆ ಒಂದು ಟೀಮ್ಗೆ ಸೇರಲಿಕ್ಕೆ. ಹಿನಾತ ಮತ್ತು ಕಾಗೆಯಮ್ಮದು ಯಾವತ್ತೂ ಗಲಾಟೆ ಇದ್ದೇ ಇರ್ತದೆ. ಸೊ ಮೊದಲಿಗೆ ಹೋಗ್ತಾರೆ ಅವರು ಅಸಾಯ್ ಹತ್ರ ಮಾತಾಡಲಿಕ್ಕೆ. ಆ್ಯಂಡ್ ಅಸಾಯ್ ಹೇಳ್ತಾನೆ, ನಂಗೆ ಗೊತ್ತು ನಿಮ್ಮ ಒಂದು ಸೆಂಟಿಮೆಂಟ್ ನಂಗೆ ಅರ್ಥ ಆಗ್ತಿದೆ, ಬಟ್ ನನಗೆ ಈಗ ಮನಸ್ಸಿಲ್ಲ ಬರಲಿಕ್ಕೆ. ಬಟ್ ನಮ್ಮ ಹಿನಾತ ಬಿಡಬೇಕೆ. ಅವ್ನು ತುಂಬ ಜಾಸ್ತಿ ಮೋಟಿವೇಟ್ ಮಾಡ್ತಾನೆ. ಲೈಕ್ ಲಿಟ್ರಲಿ ಹೇಳ್ತಾನೆ, ಆ ಬ್ಲಾಕ್ ನನ್ನ ಕಣ್ಣ ಮುಂದೆ ಇತ್ತು. ಆ್ಯಂಡ್ ಆ ಬ್ಲಾಕ್ ಯಾವಾಗ ಹೋಯಿತು ಆವಾಗ ನನಗೆ ಎಲ್ಲ ಕೂಡ ದೃಶ್ಯ ಎಷ್ಟು ಚೆನ್ನಾಗಿ ಕಾಣ್ತು ಅಂದರೆ ಅದು ಈಗಲೂ ಕೂಡ ನನಗೆ ಆ ಒಂದು ದೃಶ್ಯನ ನೋಡಲಿಕ್ಕೆ ಆಸೆ ಪಡ್ತಿದ್ದೇನೆ ಅಂತ ಹೇಳ್ತಾನೆ. ಅಸಾಯ್ ಅದನ್ನು ಮನಸ್ಸಲ್ಲಿ ಎನ್ಕೋತಿರ್ತಾನೆ. ಮತ್ತು ಅವರು ಸ್ವಲ್ಪ ಮಾತಾಡಿ ಅಲ್ಲಿಂದ ಹೋಗ್ತಾರೆ. ಆ್ಯಂಡ್ ಅಸಾಯ್ ಸ್ವಲ್ಪ ಯೋಚನೆಗೆ ನಿಲ್ತಾನೆ. ಅವನು ಸಂಜೆ ಟೈಮಲ್ಲಿ ಈ ಥರ ಬರ್ತಿರುವಾಗ ಅಲ್ಲಿ ಪ್ರಾಕ್ಟೀಸ್ ಆಗ್ತಿರ್ತೀವಿ ವಾಲಿಬಾಲಿದ್ದು, ಅದನ್ನು ನೋಡಿ ಕೂಡ ಯೋಚನೆಗೆ ನಿಲ್ತಾನೆ. ಆ್ಯಕ್ಚುಲಿ ಅಸಾಯಿಂದ ಒಂದು ಮ್ಯಾಚ್ ಸೋತಿದ್ದು ಅಂತ ಅಸಾಯ್ ಟೀಮನ್ನು ಬಿಟ್ಟು ಹೋಗೋದು, ಇದೇ ಕಾರಣ ಅವನು ಟೀಮ್ ಬಿಡಲಿಕ್ಕೆ. ಆ್ಯಂಡ್ ಈಗ ನೋಡುವ ಅವ್ನು ಬರ್ತಾನೆ ಇಲ್ವಾ ಅಂತ. ಐ ಹೋಪ್ ಗೈಸ್ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಆಲ್ರೆಡಿ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ 2 ಎಪಿಸೋಡ್ ಹೇಳಿದ್ದೆ. ಈ ಒಂದು ವಿಡಿಯೋದಲ್ಲಿ ಟೋಟಲ್ ಆಗಿ 8 ಎಪಿಸೋಡ್ ಆಯಿತು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.